దాదాపు సొల్యూషన్ ఈపినాక 1 ಗಂಟೆ ಮುಟ್ಟ ತಹಸೀಲ್ದಾರ್ನಲ್ಲೇ ಬಿಡೋದೆ VAನ್ನು ತಹಸೀಲ್ದಾರನ್ನು ಕರೆಸಿದ್ದೀನಿ, ಬಡವ VAಯನ್ನು ಕರೆಸಿದ್ದೀನಿ, DTಯನ್ನು ಕರೆಸಿದ್ದೀನಿ, AC ಅವರು ಇದ್ದು DC ಅವರ ಹತ್ರ ಮಾತಾಡಿ ಒಂದು ಹಂತಕ್ಕೆ ನಾವು ಒಂದು ಬಂದಿದ್ದೀವಿ. ನಿಮಗೆ ಸ್ಪಂದನೆ ಕೊಡಬೇಕು. ಇದು ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ, ನಿನ್ನೆ ಹೇಳಿದ್ದೀನಿ, ಇದು ಇಲ್ಲೇ ವಿಧಾನಸಭಾ ಕ್ಷೇತ್ರ. ಆದರೆ ನೀವು ಇಲ್ಲಿ ಬಂದು ಒಬ್ಬ ಪ್ರಜೆಗಳಿಗೆ, ಯಾರಿಗಾದರೂ ಸಾಮಾನ್ಯ ಜನರಿಗೆ, ಬಡವರಿಗೆ ನ್ಯಾಯ ಕೊಡೋದು ನಮ್ಮ ಧರ್ಮ. ಏನು ಯಜಮಾನ್ರೆ ಕೇಳ್ತಾ ಇದ್ದಾರೆ ನಾನು ಹೇಳೋದು? ಈಗ ನಿಮಗೆ 94 CL ರಾಧಮ್ಮ ನೀವಲ್ಲ, ನಿಮ್ಮ ಹೆಸರಿಗೆ 94 CL ಅಲ್ಲಿ 8 ಸೆನ್ಸ 9 ಸೆನ್ಸ ಜಾಗ ಇದೆ. ಅದನ್ನು ನೀವೊಂದು ಅರ್ಜಿಗೆ ಸೈನ್ ಮಾಡಬೇಕು. ಅದನ್ನು ನಿಮಗೆ ಮಾಡಿಕೊಡುವ ಕೆಲಸವನ್ನು ಮಾಡ್ತೀವಿ. ಆ ನಂತರ ನಿಮಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ರಾಜೀವ್ ಗಾಂಧಿಯಿಂದ ಬರುವಂಥ 2 ಲಕ್ಷ ರೂಪಾಯಿ ಮಂಜೂರು ಮಾಡ್ತದೆ. ಅದು 2-3 ತಿಂಗಳು ಆಗ್ತದೆ. ನಾಳೆನೇ ಅದು ಮಂಜೂರಾಗಿ 1 ಲಕ್ಷ ಒಮ್ಮೆಲೆ ಬರುವುದಿಲ್ಲ. ನಿಮಗೆ ಸ್ಟೇಜ್ ಫೌಂಡೇಶನ್ಗೆ ಒಂದು ಫಸ್ಟ್ ದಾಖಲೆ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತೇವೆ. 9 ಸೆನ್ಸ್ 8 ಸೆನ್ಸ್ 9 ಸೆನ್ಸ್ ಅದೇ ಜಾಗ ಅದೇ ಅಡಿಯಲ್ಲಿ. ಅದರಲ್ಲಿ 8 ಇದ್ದರೆ 8, 5 ಇದ್ದರೆ 5, 6, 8 ಇದೆ. 9ರಿಂದ ಜಾಸ್ತಿ ಕೊಡೋಕ್ಕಾಗಲ್ಲ. ಬರುವುದರಲ್ಲಿ 9 ಮಾತ್ರ. ಅದಕ್ಕೆ 10 ದಿವಸ ಬೇಕು. ನೀವು ಇವತ್ತೊಂದು ಅರ್ಜಿ ಮಾಡಿ AC ಕೊಡಬೇಕು. ಆನಂತರ ಅದು ಪರಿಶೀಲನೆಗೆ ಅರ್ಜಿ ಹಾಕಿ ಅದನ್ನು ತಂದು 1 ವಾರ ಟೈಮ್ ಹೇಳಿದ್ದೀನಿ. 10 ದಿವಸ ನಮಗೆ ಬೇಕು. ಆ ಕಡೆ ಈ ಕಡೆ ಮತ್ತು ನೀವು ಪುನಃ ಅದನ್ನು ನಮ್ಮ ಹತ್ರ ನೀವು ಹೇಳಿದ್ದಾರೆ ಅಂತ ಹೇಳುವ 10 ದಿವಸದಲ್ಲಿ ನಿಮಗೆ ಅದನ್ನು ಮಾಡಿಕೊಡುವ ಕೆಲಸವನ್ನು ನಾವು ಮಾಡ್ತೀವಿ. ಆನಂತರ ಮನೆ ಕಟ್ಟಲಿಕ್ಕೆ 3-4 ತಿಂಗಳು 2 ಲಕ್ಷ ಬಂದರೆ ಫೌಂಡೇಶನ್ ಸ್ಟೇಜು ಎಲ್ಲ ಕಟ್ತಾರಲ್ಲ ಅದೇ ರೀತಿಯೇ ಬರ್ತದೆ. ನೀವು ಬೇಗ ಬೇಕಾದಲ್ಲಿ ನಿಮಗೆ ಬೇಕಾಗುವಂಥ ಇದನ್ನು ಕಟ್ಟಿಕೊಂಡು ಸ್ಟೇಜ್ ಕಟ್ಟಿಕೊಂಡು ಬರ್ಬೋದು. ನಿಮ್ಮಲ್ಲಿ ಅಲ್ಲಿ ಸುಳ್ಯದಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಆ ಜಾಗ ಅವರಿಗೆ ಅನುದಾನ ಅಲ್ಲಿಂದ ಬಂದಿಲ್ಲ ಅಂತಾದರೂ ನಾನು ಮಿನಿಸ್ಟರ್ ಹತ್ರ ಮಾತಾಡಿ, ಜಮೀರ್ ಅವರ ಹತ್ರ ಮಾತಾಡಿ, ವಸತಿ ಸಚಿವರ ಹತ್ರ ಮಾತಾಡಿ ಸ್ಪೆಷಲ್ ಕೇಸಲ್ಲಿ ನಿಮಗೊಂದು ಮನೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಇದಕ್ಕೆ ನೀವು ಒಪ್ಪಬೇಕು. ಇದಕ್ಕಿಂತ ಹೆಚ್ಚು ನಾನು ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ ಅಂದಾಜು ದುಡ್ಡು ಬರ್ತದೆ. ಅದಕ್ಕೆ ನೀವು ಒಪ್ಪಿ ಇದನ್ನು ಸರಿ ಅಂತ ಹೇಳಿದರೆ ನಿಮ್ಮ ಅಧಿಕಾರಿಗಳನ್ನು ಕರೆದು ಕೂಡ ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸವನ್ನು AC ತಹಸೀಲ್ದಾರ್ನ ಕರೆದು ಭರವಸೆಯನ್ನು ಕೊಡುವ ಕೆಲಸ ಮಾಡ್ತೀನಿ. ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ನಿಮ್ಮ ಮೇಲೆ ಭರವಸೆ ಆಗ್ತದಾ? ನನಗೆ 500 ಜನ ಅಲ್ಲಿ ಕಾಯ್ತಾರೆ. ಅದಕ್ಕೆ ಬೇಗ ಹೋಗಬೇಕು. ಒಂದು ಬೊಂಡಕ್ಕೆ ಹೋಗಪ್ಪ, ಏನಾದರೂ ಕುಡಿಲಿಕ್ಕೆ ಬೊಂಡ ನಷ್ಟ ಮಾಡಿದಾರ, ಅನ್ಯಾಯ ಮಾಡಿದಾರ, ಅವ್ರ ವಿರುದ್ಧ ಏನು ಕ್ರಮ? ಆರ್ಡರ್ ಕೊಟ್ಟು ಇವತ್ತು ನಾಳೆ ನಮ್ಮ ಒಂದು ಶೆಡ್ ಇದೆ, ಅದಕ್ಕೊಂದು ಕರೆಂಟಿಗೆ ನಾವೊಂದು ಮೊಬೈಲ್ ಚಾರ್ಜ್ ಮಾಡೋದು ಕರೆಂಟ್ ಬೇಕಲ್ಲ. ನಾಳೆನೇ ಕೊಡ್ಲಿಕ್ಕೆ ಆಗೋದಿಲ್ಲ, 1 ದಿವಸ ಹೋಗಿ ನಾಳೆನೇ ಆಯ್ತು ಕೊಡಿಸ್ತೀನಿ. ಕರೆಂಟ್ ಎಲ್ಲ ಕೋರ್ಟ್ ಆದೇಶ ಪ್ರಕಾರ ಅವರು ಡೆಮೊಲಿಷ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದರೆ ನಿಮಗೂ ಬೇರೆ ದಾಖಲೆಗಳಲ್ಲಿ ಇಲ್ಲ. ಈಗ ರಾಧಮ್ಮ ಇವರು, ಇನ್ನೊಬ್ಬರ ಹೆಸರೇನು ರೇಣುಕಾ ಕೂಡ ಮನೆಯಲ್ಲಿ ಇದ್ದಾರೆ. ಈಗ ಇಲ್ಲ ಅಂತ ಆದರೂ ಯಾವತ್ತು ಅವರು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬರುವಾಗ ಮನೆ ಕಟ್ತಾ ಇರುವಾಗ ರೇಣುಕಾ ಅದರಲ್ಲಿ ಇದ್ರು. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇನಿಷಿಯಲ್ ರಿಪೋರ್ಟು ಪೊಲೀಸ್ ರಿಪೋರ್ಟಲ್ಲಿ ಅವರ ಹೆಸರಲ್ಲಿದೆ. ಆನಂತರ ನೀವು ಅಲ್ಲಿ ನಿಮಗೂ ಏನು ದಾಖಲೆಗಳಿಲ್ಲ. ಆಧಾರ್ ಕಾರ್ಡು, ವೋಟರ್ ID ಬಿಟ್ಟರೆ ನಿಮ್ಮ ಹತ್ರ ಯಾವ ದಾಖಲೆಗಳು ಆ ಜಾಗಕ್ಕೆ ಇಲ್ಲ. ಆದರೂ ನೀವು ಬಡವರು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನೀವು ಅಲ್ಲಿ ಮನೆ ಇಟ್ಟಿದಂತೆ ನಾನು ಅಧಿಕಾರಿಗಳಿಗೆಲ್ಲ ಹೇಳಿ ಅದನ್ನು ಮಾಡಿಕೊಡಬೇಕು. ಇಲ್ಲ ಅಂತಾದರೆ ನಾನು ನಿಮ್ಮ ಜೊತೆ ಬಂದು ಸೈಕ್ ಕೊಡ್ತೇನೆ ಅಂತ ಅವ್ರ ಹತ್ರ ಹೇಳಿದೆ. ನಾನು ಬರ್ತೇನೆ ನಿಮ್ಮ ಜೊತೆ. ತಹಸೀಲ್ದಾರ್ ಮನೆ ಮುಂದೆ, ಪುತ್ತೂರು AC ಕಚೇರಿಯಲ್ಲ, ತಹಸೀಲ್ದಾರ್ ಕಚೇರಿ ಮನೆ ಮುಂದೆ, ತಹಸೀಲ್ದಾರ್ ಕಚೇರಿ ಮುಂದೆ ನಾನು ಕೂಡ ಕೂಡ್ತೀನಿ ಅಂತ ಹೇಳಿದೆ. ಅದರಿಂದ ನಿಮಗೆ ಜಾಗ ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ. ಮನೆ ಕಟ್ಟಲಿಕ್ಕೆ ನೀವು ಇನ್ನೂ ಪುನಃ ಹಾಗೆ ಆಗಬೇಕು, ಹೀಗೆ ಆಗಬೇಕು, ನಿಮ್ಮಂಥದ್ದೇ ಒಂದು ನೀವು ಕಂಡೀಷನ್ಗಳನ್ನು ಹಾಕಬಾರ್ದು. ತೊಂದರೆ ಆಗಿದೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ, ಅದನ್ನು ನೀವು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಮಾಡಿ ಅಂತ ನಾನು